ಈಗಾಗಲೇ ನಾನು DHO ಮತ್ತು THO ಮತ್ತು ವೈದ್ಯರೊಂದಿಗೆ ಸಭೆ ಮಾಡಿದ್ದೀವಿ. ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ಪಾಂಪ್ಲೆಟ್ ಎಲ್ಲ ಹೊಡಿಸಿ ಮನೆಗೆ ಆಶಾ ಕಾರ್ಯಕರ್ತರನ್ನ ಕಳಿಸಿ ಡೆಂಗ್ಯೂ ನಿಯಂತ್ರಣಕ್ಕೆ ಏನೇನು ಕ್ರಮ ಕೈಗೊಳ್ಳಬೇಕು ಮಾಡಿ ಅಂತ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನನ್ನು ಜಿಲ್ಲಾಡಳಿತ ಮತ್ತು ನಮ್ಮ ತಾಲೂಕು ಆಡಳಿತಕ್ಕೆ ಕೊಟ್ಟಿದ್ದೀವಿ. ನಾನು ಕೂಡ ಸಾರ್ವಜನಿಕರಲ್ಲಿ ಮನವಿ ಮಾಡೋದಿಷ್ಟೇ, ತುಂಬ ದಿನಗಳವರೆಗೂ ನಿಂತ್ಕೊಳ್ಳೋಂಥ ನೀರು, ಯಾವುದೇ ನಿಮ್ಮನೆ ಫ್ರಿಡ್ಜ್ ನೀರಾಗಿರ್ಬೋದು ಅಥವಾ ಆಚೆ ಕಡೆ ಯಾವುದೋ ಪಾಟಲ್ಲಾಗಿರ್ಬೋದು, ಟೈರಲ್ಲಾಗಿರ್ಬೋದು, ನೀರಿನ ಸಂಪಲ್ಲಾಗಿರ್ಬೋದು, ಹೆಚ್ಚು ದಿನ ನೀರು ನಿಂತ್ಕೊಳ್ಳೋದ ಹಾಗೆ ನೋಡ್ಕೊಳ್ಳಿ. ಸಾರ್ವಜನಿಕರು ಕೈ ಜೋಡಿಸಿದ್ರೆ ಮಾತ್ರ ಇದನ್ನು ಪರಿಪೂರ್ಣವಾಗಿ ನಾವು ಡೆಂಗ್ಯೂವನ್ನು ನಿಲ್ಲಿಸ್ಬೋದು. ಆದರೆ ನಮ್ಮ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಡೆಂಗ್ಯೂವನ್ನು ಎದುರಿಸೋಕ್ಕೆ ಸಕಲ ಸಿದ್ಧತೆ ಇದೆ. ಮಾತ್ರೆ ಎಲ್ಲ ಸ್ಟಾಕ್ ಇಟ್ಕೊಂಡಿದ್ದೀವಿ. ಸಾರ್ವಜನಿಕರು ಕೂಡ ನಮಗೆ ಕೈ ಜೋಡಿಸ್ಬೇಕು. ನಾವು ಹೊರ ಆವರಣದಲ್ಲಿ ಔಷಧಿ ಹೊಡಿಬೋದು, ಮತ್ತೊಂದು ಹೊಡಿಬೋದು, ಆದರೆ ಮನೆ ಒಳಗಡೆ ನಾವು ಅಧಿಕಾರಿ ವರ್ಗ ಆಗಲಿ ನಾವಾಗಲಿ ಬರೋಕ್ಕಾಗಲ್ಲ. ಸಾರ್ವಜನಿಕರು ಕೂಡ ತಮ್ಮ ಫ್ರಿಡ್ಜನ್ನು ಆಗಾಗ್ಗೆ ಕ್ಲೀನ್ ಮಾಡಿ, ಸಂಪನ್ನು ಕ್ಲೀನ್ ಮಾಡಿಸಿ, ಟ್ಯಾಂಕನ್ನು ಕ್ಲೀನ್ ಮಾಡಿಸಿ, ಮನೆ ಮುಂದೆಗಡೆ ಗಿಡ ಮತ್ತು ಪಾಟು ಆ ಥರದ್ರಲ್ಲಿ 1 ವಾರಕ್ಕೂ ಹೆಚ್ಚು ನೀರು ನಿಲ್ಲದೆ ಇರೋ ಥರ ನೋಡ್ಕೊಳ್ಳಿ ಅಂತೇಳಿ ಮನವಿ ಮಾಡ್ತೀನಿ.